ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪ್ಪ. ನೋಡ್ರಿ ನಾನು ಈಗ ಎದ್ದು ಬಂದೀನಿ ರೀ. 10 ಗಂಟೆ ಆ ಟೈಮ್ ಆರಿಪ ಎದ್ದು ಬಂದು ಕುರಾನ್ ಓದಾಕೈತೇನ ಮನೇನ ಮೀನಿಗೆ ಬಂದಾರಿಲ್ಲಿ ಮೀನು ಕೊಟ್ಲಿಕ್ಕೆ ಎದ್ದಾರಂತ್ರಿ. ಅಮ್ಮ ಹೋಗ್ತೀನಿ ರೀಪ್ಪ ನಾನೀಗ ಹೋಗಿ ಅವೆಲ್ಲ ಸಾಮಾನು ಅದೆಲ್ಲ ಬಿಚ್ಚಾಕತ್ತಾರಂತ ನಮ್ಮ ನೀರು ಹೋಗಿ ಬರ್ತೀನಿ. ಎಲ್ಲ ಬಿಚ್ಚದಾತ್ರಿಪ್ಪ, ಬಿಚ್ಚಾಕತ್ತಾರ ನಮ್ಮ ನೀರು. ಅಮ್ಮ ಚಾ ಕೇಳಾಕತ್ತಾರ. ಹಂಗೆ ಎದ್ದಕ್ಕೆ ಹಿಂಗೆ ಬಂದ್ಬಿಟ್ಟಿನಮ್ಮ. ಅಯ್ಯೋ ನೀವು ಹೇಳಿದ್ನ ನಾನು ಒಂದು ಸ್ವಲ್ಪ ಹಲ್ ತಿಕ್ಕೊಂಡು ಚಾ ಹಾಕೊಂಬರ್ತಿದ್ದೆ ರೀ. ತೊಗೊಂಬರ್ತೀನಿ ಹಂಗಾರ ಅವ್ರು ಬಿಚ್ಚ ಅಂದ್ರಿ. ನಾನು ಒಂದಿಟ್ಟು ಇದು ಹಲ್ ತಿಕ್ಕೊಂಡು ಚಾ ಹಾಕೊಂಬರ್ತೀನಿ ತಡ್ರಿ. ಚಾ ಬಿಸಿಡ್ತೀನಿ ನಾನು ಅಂತ್ರಿ ಇಲ್ಲೇ. ನಮ್ಮಮ್ಮ ರೊಕ್ಕ ಎಣ್ಸಕತ್ತಾರಿ. ರೊಕ್ಕ ಎಣ್ಸಕತ್ತಾರ ನಮ್ಮಮ್ಮ. ಹಾಂ ಲಕ್ಷಗಟ್ಲೆ ಅಂತೂ ಏನು ಆಗಂಗಿಲ್ಲ ರೀ. ನಾವು ಹಾಕಿದ್ದು ಎಲ್ಲ ತೆಗೆದು ನಮ್ಮದು ಕೂಲಿ ಅಷ್ಟು ಉಳಿತೈತ್ರಿ. ನಮ್ಗೆ ಅದೊಂದು ಖುಷಿ ಐತ್ರಿಪ್ಪ ನಮಗೆ ರೀ. ಸಾಕು. ಖುಷಿ ರೀ. ಊಟ ಹೊಕ್ಕೈತ್ರಿ ಅಷ್ಟು. ಇದು ಏನು ಮಾಡಿದ್ವಿ ಅಂತ ನಮಗೇನು ಅನ್ಸಂಗಿಲ್ಲ ರೀ. ಅದು ಏನಿಲ್ಲ. ಹಾಂ ನೋಡಿದ್ರಲ್ಲ ನೀವು ಜೇರನ್ ಮಕ್ಳು ಎರಡು ಬರ್ರಿ ಸಕ್ರೆ ತಗೋಬರ್ರಿ ಸಕ್ರೆ ತಗೋರಿ ಅಂತ ಕರ್ಯಾಕತ್ತಾರಮ್ಮ ರೀ. ಇದನ್ನ ತಗೊಂಬಂದ್ರಿ ಸ್ವಲ್ಪ ಕರ್ಬಿಡಿ ನೀವು. ತೊಳೆ ಅಂತ ತಗೋರಿ ಇವನ್ನ. ರಾಡಿಗೆ ರೂಪಾಯಿ ಅಲ್ಲಿ ಮನ್ಯಾಗ ನಳ ಹೋಗೈತ್ರಿ. ಹಾಂ ನೋಡ್ರಿ ಹೆಂಗೈತ್ರಿ ಅದು ಜಮ್ಕಾನ ಕೆಳಗಿನ ಚಾಪಿ ಅದೆಲ್ಲ ರೀ. ಮಳಿ ಇಲ್ಲ ಏನಿಲ್ಲ. ಅವು ತಡ್ಪೈತ್ರಿ ಬೇಡ್ರಿ. ಏನಾಗಿಲ್ಲ ಅವು ತಡ್ಪೈತ್ರಿ ರೀ. ಏನು ಆಮೇಲೆ ಸೊಪ್ಪು ಖಾರನ ತರ್ಸಮ್ಮ. ಯಾರ್ಯಾರು ಕರ್ಕೊಂಬರ್ತಾರ ಸೊಪ್ಪು ಖಾರನ ತರಿಸ್ರಿ. ಆ ಸೊಪ್ಪು ಖಾರ ತೊಗೊಂಬರಕ್ಕೆ ಹಿಡ್ಕೊಂಬರ್ತಾರೆ ಹೋಗ್ರಿ. ಹೋಗಿ ಚಾ ಮಾಡ್ಕೊಂಬರಂತಾರಿ ನಾನು. ಹಾಂ ಹ್ಞೂ ಒಂದು ಚೀಲ ಕೊಟ್ಟು ಕಳಿಸ್ರಿ. ಇವ್ರ ರೀ ಹೋಗ್ಕರ್ ತಗರಿ ಇವ್ರ. ಹೋಗಿ ಬೋರಿ. ಎದಕ್ಕೆ ರೀ ನಾನು ಬುರ್ಕ ಹಾಕೊಂದಿಲ್ಲ ಇಲ್ಲಮ್ಮ. ಅಮ್ಮ ನಂಗೆ ಒಂಥರ ಆಕೈತ್ರಿ. ಚಾ ತೊಗೊಂಬರ್ತಾರೆ ಬರೋದ್ರ ಹೋಗಾರಿ ಅವ್ರು ಪಟ್ನ ತಡ್ರಿ. ಇಲ್ಲ ಇದು ಗಾಡಿ ಒಂದು ಓಡಾಡ್ತಾವ್ರಿ. ನಾಳೆ ನೋಡ್ರಿ ಬರೋದ್ರ ಹೊಂಟವ್ರಿ. ಅದಕ್ಕೆ ಒಂದು 2 ಜಮ್ಕಾನ ಚಾಪಿ ಕೆಳಗಿನವು ಅವ್ರು ಆಡಾಗಿದ್ದು ಅಷ್ಟೇ. ಈ ಕಡೆ ಇಡಮ್ಮ ಅವನ್ನ. ಅವು ಎಲ್ಲ ಏನಾಗಿಲ್ಲ ರೀ. ಅವು ಮಳೆ ಇಲ್ಲ ಏನಿಲ್ಲ ರೀ. ಇದು ಮಾಡಕ್ಕೆ ಬರೈತೆ ತೊಳ್ಯಾಕೆ ಬರೈತ್ರಿ. ಹೋಗ ಈಗ ಇದ್ದೀನಿ ಹಂಗೆ ಬಂದೀನಿ. ಮಕ್ಕ ತೊಗೊಂಡಿಲ್ಲ ಇನ್ನು ನಾನು ಮನೆಗೆ ಬಂದು ಚಾಯ್ ಕಿಟ್ಟಿರಿ. ಚಾಯ್ ಕಿಟ್ಟಿ ಈಗ ನಾನು ಬ್ರಷ್ ಮಾಡ್ತೀನಿ. ಯಾಕಂದ್ರೆ ನಾನು ಹಲ್ಲು ತಿಕ್ಕಿದ್ದಿಲ್ಲ ರೀ. ಹಂಗೆ ಹೋಗ್ಬಿಟ್ರಿ. ಕಸ ಇಲ್ಲ ಏನಿಲ್ಲ ರೀ. ಇನ್ನೂ ಆರಿ ಪೊಡಿ ಹಾಕತ್ ನೋಡ್ರಿ ಕಸ ರೀ. ಅದೇ ಟೈಮ್ ನೋಡ್ರಲ್ಲ ಅಲ್ಲಿ 10 ಗಂಟೆ 10 ನಿಮಿಷ ಆಯ್ತು. ಚಾ ತರಲ್ಲ ನಾಕತ್ತಾರಂತ ದಾದಿಮ್ಮ. ಚಾ ಹಾಕ್ತಾರವಲ್ರ ಅಂತೇಳಿ ಅಂದೆ. ನಾನು ಎದ್ದು ಹಿಂಗೆ ಬಂದಿಮ್ಮ ಅಂದೆ. ಅದಕ್ಕೆ ತೊಗೊಂಬಂದ್ಬಿಡ್ತೀನಿ ತಡ್ರಿ ಅಂತಂದು ಬಂದೆ. ಫೋನ್ ಚಾರ್ಜ್ ಕೂಡ ಹಾಕಿದ್ದಿಲ್ಲ ರೀ ನಾನು. ಈಗ ಒಂದಿಷ್ಟು ಆಯ್ತು ಚಾರ್ಜ್. ಹೋಗನ್ರಿ ಅಂಗಡಿ ಕಡೆ ಚಾ ಮಾಡ್ಕೊಂಡೀನಿ ರೀ. ಅರಿಪನೆ ಎಲ್ಲ ತೊಳಿದೆ. ನೆಲ ಒರೆಸ್ತೀನವ. 5 ಅನ್ನ ಮತ್ತು ಪಲ್ಯ ಬಿಸಿ ಇಟ್ಟು ನೋಡ. ಲಕ್ಷ ಇರ್ರಿ. ಅಲ್ಲಾರ ನಾನು ಅಂಗಡಿಗೆ ತೊಗೊಂಬಂದು ನೋಡಮ್ಮ. ಚಾರ್ಜ್ ಬಂದೈತೇನು ರೀ? ರೀ ಅದನ್ನು ಬಿಡ್ರಿ. ಬಿಸಿಟ್ಟು ತೊಗೊಂಬರ್ ಬರ್ರಿ. ಇಲ್ಲೇ ಹೋಗಿ ಸಿದ್ದಣ್ಣ ಅಂಗಡಿ ಹೋಗಿ ಬರ್ರಿ. ಒಂದು ವ್ಯಾಪಾರ ಮಾಡ್ತಿದ್ದೀರಿ ನಾವು ಇಲ್ಲೇ. ಡೈಲಿ ಹಿಂಗಿತ್ತಂದ್ರೆ ನಮ್ಮ ಹಿಡಿದ್ರೆ ಯಾರು ಇರ್ತಾರಿಪ್ಪ. ಸಾಕು ಇಷ್ಟ ಎಲ್ಲ ನಮ್ಮ ಕರೆಕ್ಟಾಗಿ ಹಾಕಿತ್ತಲ್ರಿ. ಚಲೋ ಅನಿಸುತ್ತೆ. ಅದ ಟೈಮ್ನಾಗ ಹತ್ತು ಕೊಡೋದ್ರಿ. ಯಾವ ಟೈಮ್ನಾಗ ಯಾವಾಗಲೂ ಕೈ ಬಿಡಂಗಿಲ್ಲ ಅನ್ನೋದು ಬರೋಸೈತಿ. 30 ವರ್ಷ ಆತ. ಹಂಗೆ ಹೌದಿಲ್ರಿ. ಭಾಳ ವರ್ಷ ಆತ್ ಬಿಡ್ರಿ. ನಾವು ಬಂದಾಗಿದ್ದಾನ ಅಲ್ಲೇ ಸ್ಟಾರ್ಟ್ ಇತ್ತು. ಹಾಂ ಬೆಳಕಂತನ ಹೊಂಟೈತ್ರಿ ಹಂಗೆ. ಇಲ್ಲ ಆಟೋ ಬಂತ್ರಿ. ಮನೆಗೆ ಹೋಗ್ತೀರ ನಮ್ಮ ಆಟೋದಾಗ ಹತ್ತೀರಿ? ಇಲ್ಲ ಇಲ್ಲ ಮನೆಗೆ ಹೋಗಲ್ಲನ್ರಿ ನೀವು? ಮನೆಗೆ ಹೋಗಂಗಿಲ್ಲ. ಈಗ ಅವ್ರಿಗೆ ಹೇಳು ಅನ್ಬಾರ್ದಂತ್ರಿ. ಅಲ್ಲಿ ಹೇಳು ಅನ್ಬಾರ್ದನ್ರಿ ನಿಮ್ಗೆ ಇಲ್ಲಿ ಬಿಟ್ಟು ಜಾಗ ಬಿಟ್ಟು. ಹೌದನ್ರಿ. ನಮ್ಮ ಮನೆ ಎದ್ದು ಬರ್ರಿ ಅವನ್ನೆಲ್ಲ ತೆಗಿತೀನಿ ಅಂದ್ರೆ ನನಗೆ ಹೇಳು ಅನ್ಬಾರ್ದು ನೋಡಪ್ಪ. ನೀನು ಅದು ನಿಂತ್ಕೊಂಡ್ಬಿಟ್ರಿ. ಈಗ ಆಟೋದೊಳಗೆ ಇದು ತೊಗೊಂಬರ ಹೊಂಟ್ರಿ. ಸೊಪ್ಪು ಖಾರ ಪುಡಿ ಅದು ಸೊಪ್ಪು ಖಾರ ರೀ. ಇವೆಲ್ಲ ತೊಳೆಯವು ಅವೆಲ್ಲ ನೋಡ್ರಿ ಹೆಂಗಾಗ್ಯವ್ರಿ. ನೋಡಂಗಿಲ್ಲ ರೀ ಚಾಪಿ ಅದು ಎಲ್ಲ ಹೆಂಗಾಗ್ಯಾವ ನೋಡ್ಮ ಇವು. ಹಾಳೆ ರೀ. ಹ್ಞೂ ಇಲ್ಲ ರೀ ಅಲ್ಲಿ ನೋಡ್ರಿ ಅಲ್ಲಿ ಇಟ್ಟಿವೆಲ್ಲ
ಅವು ಸ್ವಲ್ಪ ರಾಡ್ತಿದ್ದೆಲ್ಲ ತೊಳಿಬೇಕ್ರಿ. ಹಂಗಾರೆ ಪಾಟೀಲ್ ದುಕಾನ್ಗೆ ಹಾಕಿ ನಾನು ಹೋಗ್ಬರ್ತೀನಿ ತಡಿ ಬಾ. ಸಬ್ಕಾರ್ ಪುಡಿ ಭಾಳ ಬೇಕು. ಮೀನ ಹಚ್ಚಕತ್ತಂದ್ರೆ ಮೀನ್ದು ಹಾಳಿಗೆ ಅವಕ್ಕೆಲ್ಲ ಸಬ್ಕಾರ್ ಪುಡಿ ಭಾಳ ಬೇಕ್ರಿ. ಇನ್ನು ಅರ್ಬಿ ತೊಳೆಯೋಕ್ಕದೆಲ್ಲ ಹಂಗಾಗಿ ಹೊಂಟಾರಿ ಅವ್ರ ರಿಕ್ಷಾ ಹತ್ಕೊಂಡ್ರಿ. ನನಗೆ ಹೋಗಂದ್ರಿ ನಾನು ಮತ್ತೊಬ್ರು ಹಾಕ್ಯಂಬರ್ಲಿಲ್ಲ ರೀ. ಒಲ್ಲೆ ಅಂದೆ ಹೊಂಟ್ರಿ. ಸೀರೆ ತಗೋರಿದ್ನಂದ್ರಿ ಈ ಕಡೆ. ಇವನ್ನೆಲ್ಲ ಎತ್ತೀವಿ ಆ ಕಡೆ ಪಲ್ಲಂಗ ಮ್ಯಾಗ ಇಟ್ನಿ ಅಂದ್ರೆ ಈ ಕಡೆ ಬಿಚ್ಚಕ್ಕೆ ಹಾಕೈತ್ರಿ ಅವ್ರಿಗೆ. ಇದು ಇದನ್ನೆಲ್ಲ ಖಾಲಿ ಮಾಡಿದ್ರಿ ತೊಳೆಯಕ್ಕೆ ಇಟ್ಟಿನ್ರಿ ಅಲ್ಲಿ. ಅಷ್ಟು ತೊಳೆಯವರಿ ಇವು ಅಮ್ಮ. ಈಗ ಅವೆಲ್ಲ ತೊಗೊಂಬಂದ್ರೆ ಸ್ವಲ್ಪ ಕಾರ್ಪಿಡಿದ ಇಲ್ಲಿ ನಳ ಐತ್ರಿ, ಬೋರ್ ಐತಿ, ಬರೋಬ್ಬರ ತೊಳೆದ್ಬಿಡ್ತೀವಿ. ನಮ್ಮ ಮನೆಯವ್ರೆಲ್ಲಿ ತೆಲಿಗಿಲಿ ಹೊಡಿತಾರೇನ್ರಿ ಬೊಂಬು ಗಿಂಬು ಕೆಡಿವಿ. ಅಲ್ಲೇ ಐತೆ ತಗೋರ ಅಮ್ಮ ಸ್ವಲ್ಪ ಕಾರ್ಪಿಡಿ ತೊಗೊಂಬಂದ್ರಿ. ಮತ್ತು ಹಾಸಿಗೆ ಅವೆಲ್ಲ ಇಟ್ವಿ. ಅವ್ರಿಗೆ ಹೋಗಿ ಅಂದ್ರಿ ಭಾಳ ತೆಗೈತಿ ಕೂತಾರೆ ಅವರು. ಅದಕ್ಕೆ ಹೋಗಿ ಬೋರಿ ಮತ್ತು ಅದು ಆಟೋದಾಗ ವಾಪಸ್ ಬರ್ರಿ ಅಂತಂದು ಹೇಳಿ ಇಲ್ಲಿ ಸ್ವಲ್ಪ ಕಾರ್ಪಿಡಿ ಐತ್ರಿ. ಇವೆಲ್ಲ ತೊಳೆವು ಆ ಕಡೆ ತೊಗೊಂಡು ಹೋಗ್ತೀನಿ ನಾನು. ಈಗ ತೊಳೆಯಕ್ಕೆ ಅಷ್ಟೇ ಇನ್ನೂ ಅದಾವ್ರಿ ಇಲ್ಲಿ ಚಾಪಿ ಆ ಕಡೆ ಹಾಳಿ ರೀ, ಒಂದಿಷ್ಟು ಇದೊಂದು ಸೀರೆ ನೋಡ್ರಿ. ಇನ್ನೂ ಸಾಮಾನು ರೀ ತುಂಬ್ಯವು. ಎಲ್ಲ ಫುಲ್ ಆತ್ರಿ. ಈಗ ಇವೊಂದೆರಡು ಬೊಂಬು ಬಿಚ್ಚಿದಂದ್ರೆ ನಾನು ಅಲ್ಲೆಲ್ಲ ತೊಳೆದಿಟ್ಟು ಬಂದೀನಿ ರೀ. ಅವನು ಜಮ್ಖಾನ ಇವು ಇದ್ದು ರೀ ಅರಿಬಿ ಅಂಥವು ಇಂಥವೆಲ್ಲ ಅರಿಬಿ. ಈಗ ಇದೊಂದು ಚಾಪಿ ಹೋಗ್ಬೇಕು ರೀ. ಇದು ಹಾಳಿನ ಭಾಳ ರಡಾಗೈತೆ ಅಂದ್ರೆ ನಮ್ಮ ಮನೆಯವ್ರು ಒಣ ಹಾಕ್ಯಾರಿ. ಅದನ್ನು ದೊಡ್ಡದೈತಿ ಬಿಡೋದು ನಿನಗೆ ಎತ್ತಕ್ಕಾಗಂಗಿಲ್ಲ ಅಂತಂದು. ವಜ್ಜಿ ಭಾಳ ಐತ್ರಿ ಅದು. ಹಾಳೆ ದೊಡ್ಡದೈತ್ರಿ ಅಂದ್ರೆ ಚಾಪಿ ಇತ್ತಲ್ರಿ. ಆರಿಪ ಅರ್ಶಿಯ ಬಂದ್ರೆ ಆರಿಪ ತೊಳಕ್ಕೆ ಹೋದ್ರೆ ನಾ ತೊಳ್ಕೊಂಬರ್ತಂಬಲ್ಲಮ್ಮ ಅಂತಂದು ಅಲ್ಲೇ ಇಟ್ಟು ನೋಡಮ್ಮ ಸೊಪ್ಪಿನ ಪುಡಿ ಬಾಜು ಐತಿ. ಅದೊಂದು ಚಾಪಿ ಅದೊಂದು ತಟ್ಟಿನ ಚೀಲ ಐತಿ ನಾವು ತೊಳೆದ್ಬಿಡು. ಅರ್ಶಿ ಒಗದಾಗಿ ಒಗ್ದದ್ದು ತೊಗೊಂಡೋಗಿಲ್ಲ ಒಣಕ್ಕೆ ಹೋಗಿ ನೀನು ನಿಂದ್ರ ಬೇಕಂದ್ರೆ ಆಮೇಲೆ ಹೋಯಂತಿ ಬರ್ತಾವ್ರಿ ನಿಮ್ಗೆ ಬಿಚ್ಚಾಕವು. ಈ ಹಾಂ ಹೆಂಗೆ ಅಲ್ಲ ಶೇಂಗಾಯಿ ಕೊಟ್ರೆ ಬಿಸ್ತಾಳ್ರಿ. ಟೈಟ್ ಮಾಡಾಕತ್ತೀರ ಬಿಗಿ ಮಾಡಾಕತ್ತೀರ. ಮ್ಯಾಗಿ ಅಂತ ನೋಡಿ ತೊಗೊಂಬರ್ತೇನ. ಹೋಗಿ ಇಸ್ಕೊಂಡು ರೊಕ್ಕಾರ ಇಸ್ಕಾರಮ್ಮ ಹೋಗಂದೇಂತಿ ಹೋಗಿ ಅದು ಇದು ಮಾಲ್ಗೆ ಹೋಗಿ ತೊಗೊಂಬೋಗ ಸೂಪರ್ ಮಾರ್ಕೆಟ್ಗೆ ಹೋಗಿ. ಹಾಂ ಸಿಗೈತಮ್ಮ ಎಲ್ಲ ತೊಗೊಂಬಂದಿಲ್ಲ ಇಟ್ಟಿವ್ರಿ ನಾವೀಗ ಅಷ್ಟು ರೀ. ಇವ್ನ ಮತ್ತೆ ಹೊಂದಿಸಿ ಎಲ್ಲ ಮ್ಯಾಲೆ ಇಡೋದ್ರಿ. ಈಗ ನೋಡ್ಸನ ಈಗ ಪಲ್ಲಂಗ ಅದು ತರದಮ್ಮ ಮುಂಡ ಪಲ್ಲಂಗ ರೀ ಹೇಳಿರಮ್ಮ ಅವ್ರಿಗೆ. ಆಯ್ತು ಬಿಡ್ರಿ. ಬಿಸಿಲಾಗ ನಮ್ಗಲ್ಲಿ ಅಷ್ಟು ಮುನ್ನ ಸುಲ್ತಾನ ನಮ್ಮ ನೂರಮ್ಮದ ಪಲ್ಲಂಗ ಅವನ್ನೆಲ್ಲ ಹೊತ್ಕೊಂಡ್ಬಿಟ್ರೆ ಆಟೋ ಬರತ್ತೆ ಅಂದ್ರೆ ತೊಗೊಂಬಂದ್ಬಿಟ್ರಿ ಅವ್ರು. ಬರ್ತಾವ ಮತ್ತೆ ಅದಕ್ಕೆ ಆಟೋ ಬೇಕು ತಡಿ ಅಂತೇಳಿ ಅಂದ್ರೆ ಹಿಂದ ದೊಡ್ಡ ಪಲ್ಲಂಗ ಇಡ್ರಿ ಅನ್ನ. ದೊಡ್ಡ ಪಲ್ಲಂಗ ಇಟ್ಟು ಆಮೇಲೆ ಸಣ್ಣ ಸಣ್ಣ ಪಲ್ಲಂಗ ಇಡ್ರಿ ಅವನ್ನ. ಎಲ್ಲಾರ್ದು ಮನಸ್ಸು ಶಾಂತಿ ಹಿಡಿಸ್ತಾರೆ ಅಮ್ಮ ಎಲ್ಲರೂ. ಈಗ ನೋಡ್ರಿ ಅದು ಗಾಡಿ ದಬ್ಬಕಂತ ಹೋಗಿ ಕೊಟ್ಬಿಡ್ಬೇಕು ಹುಡುಗರು. ಇಸ್ಕೊಂಬಂದವ್ರಿ ತಾವು ಹೋಗಿ ಈಗ ಹೋಗಿ ಕೊಟ್ಟು ಬರ್ಬೇಕ್ರಿ. ಈಗ ಸುಲಭ ಬಂದು ಚಾನ್ಸ್ ಬಿಡ್ರಿ. ಖುಷಿ ಬಾ ಜಾ ಬಾ ಮುನ್ನ ಫುಲ್ ಖುಷಿ ಅಂತಗರ್ರಿ. ಏನು ಮಾಡ್ಲಿ ಅಂತಾನ ನೋಡ್ರಿ ಮುನ್ನ ಇರ್ಲಿ ಬಿಡಮ್ಮ ಅಂತಾನೇನ್ರಿ. ಇರ್ ತಗೋ ದಾದಿ ಅಂತಂದು ಅಂತಾನಿದ್ದೀನ ಹಂಗ. ಹೊಡೆದು ಬಿಡು ಮುನ್ನ ಹಂಗ ನೀ 100 ಮಂದಿ ವಾಪಸ್ ಕೊಡ್ತಾನೆ. ಹೇ ಕೊಡ್ತಾನ ನೋಡ್ರಿ. ನಾನು ಟೊಮೆಟೊ ಹಣ್ಣು ಉಳ್ಳಾಗಡ್ಡಿದೆಲ್ಲ ಹಚ್ಚಾಕತ್ತಿದ್ರಿ ಮೆಣಸಿನ್ಕಾಯಿ ಇದೆಲ್ಲ. ಇಲ್ಲಿ ಇಡ್ಲಿ ತರಿಸಿದ್ರಮ್ಮ ಇಡ್ಲಿ ತಿನ್ನನ್ರಿ. ನಾನು ಪೂರಿಯೋದೆಲ್ಲ ಹೋಗಲ್ರಿಪ್ಪ ಹಂಗಾಗಿ ಇಡ್ಲಿ ಅಂದೆ ನಾನು. ಇಡ್ಲಿ ತರಿಸ್ಯಾರ. ಮತ್ತು ಇದೆಲ್ಲ ಹೆಚ್ಚಿವ್ರಿಪ್ಪ ಎದಕ್ಕೆ ಅಂತೇಳಿದ್ರೆ ಇದು ಬಿರಿಯಾನಿ ಅಮ್ಮ ಚಿಕನ್ ಆರ್ಡ್ರ್ ಮಾಡ್ಯಾರಿ. ನಮ್ಮ ಆಶಾಪ್ ಅದು ಬಂದಿಲ್ಲ ರೀ ಅವರು. ಹಾಗಾಗಿ ಬರಲ್ಲ ಅಂದ್ರೆ ನಾವು ಅವ್ರಿಗೆ ಅಡಿಗೆ ಪಟ್ಟು ಕಳ್ಸೀನಿ ರೀ. ಇಲ್ಲೇ ಬಂದು ಉಂಡು ಹೋಗಂತ ಬರ್ರಿ ಅಂತಂದು ಕರ್ದಾರೆ ಅಮ್ಮ ಅಪ್ಪಾಗ್ರಿ.
ಹ್ಞೂ ಅಂತೇಳಿ ಬರಾಕತ್ತಾರೆ ಅವರು. ಅದಕ್ಕೆ ಬಿರಿಯಾನಿ ಮಾಡ್ತಾ ಶೇರ್ ಮಾಡ್ತೀವ ಮಾಡಿ. ಇಲ್ಲಿ ನೋಡ್ರಿಪ್ಪ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಈಗ ಸ್ವಲ್ಪ ಒಣ ಮಸಾಲ ಅದೆಲ್ಲ ತೊಗೊಂಡಿನಿ ರೀ. ಇದು ಅರಿಶಿ ಕೊಡಲ್ಲ ರೀ ಮಾಡಕ್ಕೆ, ಯಾಕಂದ್ರೆ ಒಲಿ ಮೇಲೆ ಕಿಗ್ಗ ಹೋಗಂಗಿಲ್ಲ ರೀ, ಮತ್ತು ಹೊತ್ತಿಸ್ಬಿಟ್ರೆ ಪಜಿತಿ ಆಗುತ್ತೆ. ಅದಕ್ಕೆ ನಾನು ಮಾಡ್ತೀನಿ ರೀ. ಲೇಯರ್ ಏನಿಲ್ಲ ರೀ. ನಾನೆಲ್ಲ ಚಿಕನ್ ಎಲ್ಲ ಮಿಕ್ಸ್ ಮಾಡಿ ನೀರು ಹಾಕಿ ಆಮೇಲೆ ಕುದಿದ್ಮೇಲೆ ಅಕ್ಕಿ ಹಾಕ್ಬಿಡ್ತೀನಿ ರೀ. ಹಂಗೆ ಬಿರಿಯಾನಿ ಮಾಡತ್ತೀನಿ ರೀ ನಾನು. ಟೈಮ್ ನೋಡ್ರಿ ಅಲ್ಲಿ 1:30 ಆತೀನು ನಮ್ಮ ಅಪ್ಪಾರು ಬರಲಿಲ್ಲ ರೀ. ಬರೋದ್ರೊಳಗಂದ್ರೆ ಬಿರಿಯಾನಿ ಮಾಡ್ತೀನಿ ರೀ. ಇಲ್ಲ ಸ್ವಲ್ಪ ಒಣ ಮಸಾಲೆ ರೀ. ಇದನ್ನ ಹಾಕ್ಕೊಂಬಿಡೋಣ ರೀ. ಎಣ್ಣೆ ಕಾಯ್ಕಿಟ್ಟಿನಿ ರೀ. ಇಲ್ಲಿ ಉಳ್ಳಾಗಡ್ಡಿ ಹಾಕಿಂದಾನ ಉಳ್ಳಾಗಡ್ಡಿ ಫ್ರೈ ಆಗ್ಬೇಕು. ಬಿರಿಯಾನಿ ಉಳ್ಳಾಗಡ್ಡಿ ಫ್ರೈ ಆಕತ್ತ. ಹುಡುಗರು ಹೋಗಿ ಗಾಡಿ ಬಿಟ್ಟು ಬಂದಂತ್ರಿ ಮೊನ್ನಾರ. ಇವನ್ನೆಲ್ಲ ಮತ್ತೆ ಮೇಲೆ ಅಟ್ಟದ ಮೇಲೆ ಸೇರಿಸ್ಬೇಕಲ್ರಿ ಈಗ ನಾವು. ಅವ್ರ ಮಾಮೂ ಹತ್ತಾರನ್ರಿ ಹೋಗಿ ಕೊಡಾಕತ್ತಾರ. ಇಷ್ಟು ಲೇಟ್ ಆಯ್ತು ಮುನ್ನ ಅದನ್ನ ಕೊಟ್ಟು ಬರೋದು ಗಾಡಿ. ಹೌದು, ದೂರ ಇತ್ತಾನ? 3 ಕಿಲೋಮೀಟ್ರ್ ಇತ್ತಾ? ಇಲ್ಲಿ ನೋಡ್ರಿ ನಾನು ಚಿಕನ್ ಹಾಕಿದ್ರಿ. ಚಿಕನ್ ಹಾಕಿ ಮಿಕ್ಸ್ ಮಾಡಿ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಂಡ್ರಿ ಅದ ಒಂದಿಷ್ಟು. ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡೇನಿ ರೀ. ಇವೆಲ್ಲ ಅದ ಜೀರಿಗೆ ಪೌಡ್ರಿ, ಬಿರಿಯಾನಿ ಪೌಡ್ರ್, ಅರ್ಶಿಣ ಪುಡಿ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಕಾಳು ಪುಡಿ ರೀ, ಅರ್ಶಿಣ ಪುಡಿ ರೀ. ಇದ್ರಾಗ ಸ್ವಲ್ಪ ಹಸಿ ಖಾರ ಹಾಕೊಳ್ಳೋಣ ರೀ. ಇಲ್ಲಿ ನೋಡ್ರಿ ಈಗ ಟೊಮೆಟೊ ಹಣ್ಣು ಹಾಕೊಳ್ಳೋಣ ರೀ. ಮಸಾಲೆ ಹಾಕಿದ ಮೇಲೆ ಮಿಕ್ಸ್ ಮಾಡಿದ್ಮೇಲೆ ಟೊಮೆಟೊ ಹಾಕೊಂಬಿಡೋಣ. ಟೊಮೆಟೊ ಒಂದು 2 ಮೆಣಸಿನ್ಕಾಯಿ ಉದ್ದಾಗ ಹೆಚ್ಚಿದ್ದು ರೀ. ಮತ್ತೊಂದು ಕಟೋರ್ ಮೊಸರು ಹಾಕಿದ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ. ಈಗ 1 ನಿಮಿಷ ಕುದಿಸ್ಕೊಂಡು ನೀರು ಹಾಕಿಬಿಡ್ತೀನಿ ರೀ ಇದಕ್ಕೆ. ಇಲ್ಲಿ ನೋಡ್ರಿ ನಾನು ಅಕ್ಕಿ ಹಾಕಿನಿ. ಅಕ್ಕಿ ಹಾಕಿದ ಮೇಲೆ ಇನ್ನು ಸ್ವಲ್ಪ ಕೈ ಹಿಡ್ಕೊಂಡು ಇರ್ಬೇಕು. ಎಲ್ಲ ತಂತ್ರ ಹಿಡ್ಕೊಂಬಿಡ್ತೈತೆ ರೀ. ನಂದು ಬಿರಿಯಾನಿ ಆಳಿ ಬಿಟ್ಟಿರಿ ನಾನು. ಅರ್ಶಿನ ನೋಡ್ರಿ ನಿನ್ನ ರಾತ್ರಿ ಎಲ್ಲ ಬಂಡೆ ಹಂಗೆ ಇದ್ದಲ್ರಿ. ಅಕ್ಕಿ ತಿಕ್ಕತ್ತ ಈ ಕೆರಿಬಿ ಅರ್ಬಿ ತೊಳಕತ್ಲ ಅಲ್ಪ ಅದು ನೋಡಿಪ್ಪ. ಇಲ್ಲಿ ನೋಡ್ರಿಪ್ಪ ನಮ್ಮ ಬಿರಿಯಾನಿ ರೀ ರೆಡಿ ಆಯ್ತಾ. ಸುಲ್ತಾನ ಈ ಕಡೆ ಕುಂದಿರ್ತೇನ? ಹೆಂಗೆ ಸುಲ್ತಾನ ಮುನ್ನ ಬಿರಿಯಾನಿ ಮಸ್ತ್ ಆಗೈತಿ. ಹಾಂ ನಿಮ್ಮ ಅವ್ವ ಬರ್ರಿ ಅಂತ ಪೀಸ್ ದಬಸ್ ಬಂದು ಹೊಡ್ರಿ ಅದಕ್ಕೆ ಹಾಕಿ ನಾವು ದಬಸ್ಸಿಗಿನ 100. ಹೆಂಗೈತೆ ಬಿರಿಯಾನಿ ಚಲೋ ಐತೆ? ಹಾಕ್ಯ ನೋಡಪ್ಪ. ಹರಿಪಾಕೋ ನೀನು ಅಮ್ಮ ಹೇಳ್ರಮ್ಮ. ನಮ್ಮ ಅಪ್ಪಾರು ನೋಡ್ರಿ ಈಗ ಬಂದ್ರು. ನಮ್ಮ ಅಪ್ಪಾರು ಬರೋ ಮಟ ನಾವಂತ ಉಂಡೆ ಇಲ್ರಿ. ಹಂಗೆ ಕೂತ್ಬಿಟ್ಟಿರಿ. ನಿಮ್ಮ ಮಕ್ಳು ಉಂಡಿಲ್ರಿ. ಸುರಸ್ಲೇ ಅಲ್ರಿ ಎಡೇಟ ಅವ್ರು. ಅಮ್ಮ ಅಂಕ್ರ ಒಂದು ನೀವೆಲ್ಲ ಹೋಗಿಲ್ರಿ ಅಮ್ಮಾಗ ಮಕ್ಕೊಂಬಿಟ್ಟಾರ ನೋಡ್ರಿ ಅಲ್ಲಿ. ಟೈಮ್ ನೋಡಿದ್ರಿ ಅಪ್ಪ ನೀವು ಎಷ್ಟು ಆಗೈತೆ ಅಂತಂದ್ರಿ? 3:30 ಆಯ್ತು ರೀ. ಬೀಚರ್ ಬುರ್ಕ ಬೀಚರ್ ಹಾಕೊಂಬರ್ತೀನಿ ಊಟಕ್ಕೆ ಉಣ್ಣಂತ್ರಿ. ಅಪ್ಪ ಹೆಂಗೈತ್ರಿ ದೊಣ್ಣೆ ಬಿರಿಯಾನಿ? ದೊಣ್ಣೆ ಬಿರಿಯಾನಿ ನೋಡ್ರಿ ಅದು ಚಲೋ ಆಗೈತ್ರಿ. ಅದಕ್ಕೊಬ್ರು ಹೆಸರು ಇಟ್ರಿಪ್ಪ ದೊಣ್ಣೆ ಬಿರಿಯಾನಿ ಮಾಡ್ಬಿಟ್ರಿ ಅಂತಂದು. ಅದ ಬಿರಿಯಾನಿ ಐತ್ರಿ ಅದು. ನೋಡ್ರಿ ದೊಣ್ಣೆ ಬಿರಿಯಾನಿ ಅಂತ ಸೇಮ್ ಹಂಗಾಗೈತಿ. ಚಲೋ ಆಗೈತಿ. ಟೇಸ್ಟ್ ಐತಿ. ಅನ್ನನೂ ಭಾಳ ಉದ್ರಾಗಿಲ್ಲ ಏನಿಲ್ಲ, ಚಲೋ ಆಗೈತ್ರಿ. ನೀರು ಟಮಾಟೆ ಹೆಂಗೆ ಸುರಿಬಿಟ್ರ ಟ್ರೈ ಒಳಗೆ ಹಾಕಿದ್ದೆಪ್ಪ ಅವನ್ನ. ಟಮಾಟೆ ಹಣ್ಣು ಕೆಳಗೆ ಸುರಿಯೋರು, ಬದ್ನಿಕಾಯಿ, ಟಮಾಟೆ ಹಣ್ಣು, ಮೆಣಸಿನ್ಕಾಯಿ ಎಲ್ಲ ಕೊಡಿ ಟ್ರೈ ಅಲ್ಲಿ ಮೇಲೆ. ಅವೆಲ್ಲ ಮೂರಮ್ಮಿನ ಸಾಮಾನು ಇಡವಿದ್ವಲ್ರಿ. ಬಡ ಸ್ವಲ್ಪ ಮಗಲ್ದಾಗಿರೋದನ್ರಿ ಹಂಗೆ ಪ್ರವರ್ಚನ ಕೇಳ್ಕೊ ಅಂತ ಮಕ್ಕೊಂದಾರಿ ಅಪ್ಪ. ಬಡ ಸೊಪ್ಪು ರೀ. ಸಣ್ಣ ಬಡ ಸೊಪ್ಪು ತೊಗೊತೀರಲ್ಲ ನೀವು? ಚಲೋ ಇರ್ತದೆ ಸೊಪ್ಪನು. ಅಯ್ಯವ್ವ ನನಗೆ ಅಡ್ಕೆ ಹಾಕ್ಯಂತ ಬಿಡ್ರಿಪ್ಪ ಕಮೆಂಟ್ ಮಾಡಿದಲ್ರಿ ಕ್ಯಾಲ್ಸಿಯಂ ಬರುತ್ತೆ ಅಂತಂದು. ಅವಾಗ ಒಂದು ಸ್ವಲ್ಪ ಹಾಕೊಳಕತ್ಯಾರ ನಾನು. ಹೌದೌದು ಎದಿಗೆ ಹತ್ತಂಕೈತಿ ನಿಮ್ಗೆ ಅದು ಅಡಿಕೆ ಅದಿಲ್ಲ ನೋಡ್ರಿ. ಗಿರ್ಮಿಟು ಮತ್ತು ಇದನ್ನು ಬಜ್ಜಿ ಇಟ್ಟು ಕಲ್ಸೀನಿ ರೀ ನಾನು. ನಮ್ಮ ಅಪ್ಪನ ಮಕ್ಕಳು ಇದನ್ನ ಬಗ್ಸ್ಯಾರಿ, ಗಿರ್ಮಿಟ್ ಬಗ್ಸ್ಯಾರಿ. ಹಂಗೆ ಮತ್ತು ಬಜ್ಜಿನ ಮಾಡ್ತೀನಿ ತಗೋರಪ್ಪ ಅಂತಂದು ಬಜ್ಜಿ ಇಟ್ಟು ಕಲ್ಸೀನಿ ರೀ. ಇವ ನೋಡ್ರಿ ಗಿರ್ಮಿಟ್ ಮಾಡ್ತೀನಿ ಅಂತಂದು ಮತ್ತೆ ಏನು ಮಾಡಕತ್ತಿಪ್ಪ ಖಾರ ಚುಮ್ಮರಿ ತಿನ್ನಾಯ್ತೀನ. ಗಿರ್ಮಿಟ್ ಮಾಡೋ ತಡೆಯಂಗಿಲ್ಲ. ಇಲ್ಲಿ ನೋಡ್ರಿ ಗಿರ್ಮಿಟದ್ದು ಹುಳಿ ರೆಡಿ ಆಯ್ತು ನೋಡ್ರಿ. ಈಗ ಗ್ಯಾಸ್ ಬಂದು ನೋಡ್ರಿ ಸಾಕೀಗ. ಆ ಕಡೆಗೆ ಎಣ್ಣೆ ಕಾಯ್ಕಿಟ್ಟೀನಿ ರೀ ಬಜ್ಜಿ ಮಾಡ್ಕೋಬೇಕಂತಂದ್ರೆ. ಹರಿಪನ ಅರ್ಶಿನವರು ಮಕ್ಕೊಬಿಟ್ರಿ. ಅದು ಫುಲ್ಲು ನಿದ್ದಿರಿ ನನಗೆ ನಿದ್ದೆ ಬರಲಿಲ್ಲ ರೀ. ಮತ್ತು ಅದಕ್ಕೆ ಇದನ್ನು ಮಾಡಿರಿ ಅಂತಂದ್ರೆ ತಿನ್ನಕ್ಕೆ ಅವ್ರಿಗೆ ಏನು ಆಸೆ ಆಗುತ್ತೆ ಅದಕ್ಕೆ ಕೇಳ್ಬೇಕಲ್ರಿ. ಹಾಗಾಗಿ ಗಿರ್ಮಿಟ್ ನಾನು ಮಾಡಿದ್ನಲ್ರಿ ಮೊನ್ನೆ 1-2 ಸಲ ಮಾಡಿದ್ರೆ ಅವ್ರು ತಿಂದಿಲ್ಲ. ಹಾಗಾಗಿ ಈಗ ಅವ್ರಿಗೋಸ್ಕರ ಗಿರ್ಮಿಟು ಮತ್ತು ಬಜ್ಜಿ. ಇಲ್ಲಿ ನೋಡಿ ಬಜ್ಜಿ ಆಗಕತ್ತಾರ. ಈಗ
ಇದನ್ನ ಚುಮ್ಮರಿನ ಕಲಿಸ್ಬಿಡನ್ರಿ. ಅದಕ್ಕೆ ನೋಡ್ರಿ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿನಿ. ಪುಟಾಣಿ ಹಿಟ್ಟು ಹಾಕೀನಿ ರೀ. ಮತ್ತು ಹಾಕಿನಿ. ಈಗೇನು ಮಾಡೋಣ ಅಂದ್ರೆ ಗ್ರೇವಿ ಒಂದಿಷ್ಟು ಹಾಕಿ ಗರ 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 ಅಂತ ಅಂದು ತಿರುಗಿಸ್ಬಿಡನ್ರಿ. ಇದನ್ನು ನಾವು ಮಾಡ್ದಂಥ ಹುಳಿ ಹಾಕ್ಕೋಬೇಕ್ರಿ. ಇದ್ರೊಳಗೆ ಹುಳಿ ಹಾಕ್ಕೊಂಡು ತಿರುಗಿಸ್ಬೇಕ್ರಿ. ಸ್ವಲ್ಪ ಗುಂಡಿ ಅಂತ ಇದ್ರೆ ಗಾವ್ ಆಕೈತ್ರಿ. ನಾ ಎಸಿಸ್ ಅಂತ ಅದನ್ನು ಐಸಿ ತೊಗೊಂಡು ಕೈ ಆಡ್ಬೇಕ್ರಿ. ಭಾಳ ಬೇಕಲ್ರಿ ನಮ್ಗೆ. ಆಗ ನಾವು ದೊಡ್ಡದು ಪ್ಲಾಸ್ಟಿಕ್ ಬಿಟ್ಟು ತೊಗೊಂಬಿಟ್ಟಿನಿ ರೀ. ಇಲ್ಲ ನೋಡ್ರಿ ಎಲ್ಲರಿಗೆ ಹಾಕೊಡ್ರಿ ಅಂತ ಹೇಳಿದೆ ನಾನು. ಅವರ ಇಬ್ರು ತಾಯಿ ಮಗ ಇದ್ರ ಬದ್ರಕೋತ ತಿಂದು ಇಷ್ಟೆಲ್ಲ ಮಾಡ್ಕೊಡ್ತೀನಿ. ನಮ್ಮ ಮಕ್ಳು ಮನೆ ಬರ್ತಾವನ್ರಿ ಅಂತ ನನಗೆ ಕೇಳಾಕತ್ತಾರೆ ಅವ್ರು. ಮನೆ ಬರಾಕ್ರೆ ಹೋಲ್ ಬಿಡ್ರಿ. ಆ ಮನೆಯರ ಬೇರೆ ಅಲ್ಲ, ಈ ಮನೆ ಬೇರೆ ಅಲ್ರಿ. ಎಲ್ಲರೂ ಇರ್ತಾರಿಲ್ರಿ. ಒಟ್ಟು ಎಲ್ಲರೂ ಎದ್ದು ಬೆಳಿತಾರಿಲ್ರಿ. ಸಾಕ್ರಿ. ಇವು ನಮ್ಮ ಎರಡು ಎದ್ದು ಬರೋಲ್ಲಲ್ರಿ. ಮಕ್ಕ ಮುಟ್ಟವು ಆರಾಮ್ ಬರ್ಲಿ. ಎಲ್ಲ ಚುಮ್ಮರಿ ಬಜ್ಜಿ ಆಗಿದ್ಮೇಲೆ ಇಲ್ಲಿ ಹಾಕೊಡ್ರಿಪ್ಪ ಈ ಕಡೆ ಮೊದಲು. ನಿಮ್ಮ ಮಕ್ಕ ಸಂಬಂಧ ಚುಮ್ಮರಿ ಬಗ್ಸ್ಬಿಟ್ಟಾರ ಅವ್ರು ಇವತ್ತು. ಚುಮ್ಮರಿ ಬಜ್ಜಿ ಹೆಂಗಾಗ್ಯಾವ್ರಿ ಚುಮ್ಮರಿ ತಿನ್ನಾಕತ್ತಾರ ಹೇಳ್ರಿ ಸುಲ್ತಾನ? ಮಸ್ತ್. ನೀವು ಇನ್ನೂ ತಿಂದಲ್ರಿ? ಮತ್ತೆ ಆಗಲ್ಲ ಏನು ನೋಡಿದ್ರಿ ಒಂದು ಸ್ಯಾಂಪಲ್ ಕೊಡಾಕತ್ತೀರನ? ಯಾರು ನಿಮಗ್ರಿ? ಚಾರಿ ಈಗ ಇವ್ರು ನಕ್ಕೊಂತ ಎಲ್ಲಿ ಟಸ್ಕಾಗಿ ಹತ್ಕೊಂತಾರ ಅಂತ ನನ್ನ ಕಡಿಮೆ ಹತ್ತೈತಿ. ತಗೋರಿ ಚಾ ತಗೋರಿ. ಚುಮ್ಮರಿ ತಿನ್ಬೇಕಿಲ್ರಿ? ಇಟ್ಟಿಲ್ಲ ಅವ್ನು ಚುಮ್ಮರಿ ರೀ. ಹಾಕೊಂತೀನಿ ಸುಲ್ತಾನ ಅವನ್ನ ಬಜ್ಜಿ ಏನಂದೇಳಿ ಹಾಕೋರಿ. ಹಾಕೊಂತೀನ್ರಿ ಚಾ ತೊಗೊತೀನ್ರಿ. ಒಣಕಲ್ಸಿ ಅಂತೀರಿಪ್ಪ ಇವತ್ತು. ಒಣಕಲ್ಸಂತಿಗೆ ಹೋಗಿ ಬಂದ್ರಿ ನಮ್ಮ ಅಪ್ಪ. ಗದ್ಲಿತ್ರಿ ಇಲ್ಲ ಹೋಗ್ರಿ. ಭಾಳ ಯಾರು ಹಚ್ಚೇ ಇಲ್ಲ. ಅವಾಗ ಹೋದ್ರಿ. ಈಗ ಅನ್ರಿ ಹೋಗಿದ್ ನೀವು? ಫಸ್ಟ್ ಹೋಗಿದ್ವಲ್ರಿ. ಅದ ಪರಸ್ ಕಳ್ಕೊಂಡು ಬಂದು ಹೊಳ್ಳಿ ಕಾಲ ಇಟ್ಟದಲ್ರಿ ಇವ್ರು. ಈ ಕಿರಿಕ್ ಸರ್ ಚಲೋ ಐತಲ್ರಿ? ಮಸ್ತ್ ಅದ ನೋಡ್ರಿ ಕಿರಿಕ್ ಸರಿ. ದೊಡ್ಡ ದೊಡ್ಡ ಅದಾವ್ರಿ ಅವು. ದೊಡ್ಡ ದೊಡ್ಡ್ರಿ ಸೀಡ್. ಸೀಡ್ ಚಲೋ ಅದಾವ. ಏನು 5 ರೂಪಾಯಿ ಒಂದು ಹೋಗೋದು ಈಗಿಲ್ಲ ಅಲ್ರಿ ತರಕಾರಿ ಇದು ಅಷ್ಟೇ. ನೋಡ್ರಿ ಉದ್ದುದ್ದ ಮಸ್ತ್ ಬಾಳ್ರಿ ತಿನ್ನದ್ರಿ. ಆಟೋ ಬಂತ್ರಿ. ನಮ್ಮ ಅಪ್ಪಾರ ಹೋಗಾಕತ್ರ. ಅವ್ರಿಗೆ ಒಂದು ಸ್ವಲ್ಪ ತರಕಾರಿ ಬೇಕಂತ ತರಕಾರಿ ತೊಗೊಂಬಂದ್ರೆ ನಮ್ಗೊಂದಿಷ್ಟು ತೊಗೊಂಬಂದ್ರೆ ತಮ್ಗೊಂದಿಷ್ಟು ತೊಗೊಂಬಂದ್ರೆ ಆಟೋದ್ರಿಗೆ ಫೋನ್ ಹಚ್ಚಿದ್ರೆ ಬಂತ ಆಟೋ. ಸುಲ್ತಾನ್ ಗಾಡಿ ಮುನ್ನ ತೊಗೊಂಡ್ಯಾನ ಐತೇನಿಲ್ಲ. ನಾನು ಅಮ್ಮರಿಗೆಲ್ಲ ಊಟಕ್ಕೆ ಕೊಟ್ಟೆ. ಊಟಕ್ಕೆ ಕೊಟ್ಟು ಇಲ್ಲೇ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಾಕತ್ತೀರಿ. ನಮ್ಮ ಬಾಬಾ ಬಂದಿದ್ರಿ. ಬಾಬಾ ಬಂದು ಹೋದ್ರಿ. ಮತ್ತು ಅವರು ಊಟ ಮಾಡೋರಿ ಅಂತಂದು ಹೇಳಿದ್ರಿ. ಒಲ್ಲೆ ಅಂತಂದ್ರೆ ಮತ್ತು ಅವ್ರಿಗೆ ಇದು ಬಿರಿಯಾನಿ ಕಟ್ಟಿ ಕಳಿಸಿದ್ರಿ. ತೊಗೊಂಡೋಗ್ರಿ ಬಾಬಾ. ಹಂಗಾದ್ರೆ ಮನೆಗೆ ಹೋಗಿ ಊಟ ಮಾಡೋದು ನಿಂತವ್ರಿ ಅಂತೇಳಿ ಅಂದ್ರಿ. ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.